ಮುರಾರ್ಜಿ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ಸಮಾಜ ವಿಜ್ಞಾನದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಸುಮಾರು 829.2 ಮೀಟರ್ಗಳಷ್ಟು ಎತ್ತರವಾಗಿದ್ದು ದುಬೈನಲ್ಲಿರುವ ಪ್ರಪಂಚದ ಅತ್ಯಂತ ಎತ್ತರದ ಕಟ್ಟಡದ ಹೆಸರು ಬುರ್ಜ್ ಖಲೀಫಾ. ಪ್ರಶ್ನೆ 2, ಭಾರತದಲ್ಲಿ ಅತ್ಯಂತ ದೊಡ್ಡ ಕೊಳಚೆ ಪ್ರದೇಶ ಮುಂಬೈನ ಧಾರಾವಿ. ಪ್ರಶ್ನೆ 3, ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಪರಿಷ್ಕರಿಸಿ ಜಾರಿಗೆ ತಂದ ವರ್ಷ 1988. ಪ್ರಶ್ನೆ 4, ಭಾರತದ ಅತ್ಯುತ್ತಮ ತಂತ್ರಜ್ಞಾನಿ ಸರ್ ಎಂ ವಿಶ್ವೇಶ್ವರಯ್ಯ. ಪ್ರಶ್ನೆ 5, ಮಳೆಯಾಧಾರಿತ ಕೃಷಿ ಭೂಮಿಯ ಬೇಸಾಯ ಕುಸ್ಕಿ ಬೇಸಾಯ. ಪ್ರಶ್ನೆ 6, ದೊಡ್ಡ ಕೃಷಿಕರ ಅನುಕೂಲ ಆಧುನಿಕ ಕೃಷಿ ಯಂತ್ರ ಖರೀದಿ. ಪ್ರಶ್ನೆ 7, ವಿಶ್ವ ಭೂಪಟ ಭೂಮಿಯ ನಕ್ಷೆ. ಪ್ರಶ್ನೆ 8, ನಗರಗಳ ರಸ್ತೆಯಲ್ಲಿ ಜನರು ಮತ್ತು ವಾಹನಗಳ ಸಂಚಾರವನ್ನು ನಿಯಂತ್ರಿಸುವವರು ಸಂಚಾರ್ ಪೊಲೀಸ್. ಪ್ರಶ್ನೆ 9, ಪಾದಾಚಾರಿಗಳು ರಸ್ತೆಯನ್ನು ದಾಟುವ ಜಾಗ ಜಿಬ್ರಾ ಪಟ್ಟಿ. ಪ್ರಶ್ನೆ 10, ಸಂಕೇತ ದ್ವೀಪದಲ್ಲಿರುವ ಬಣ್ಣದ ದ್ವೀಪಗಳು ಕೆಂಪು, ಹಳದಿ, ಹಸಿರು. ಪ್ರಶ್ನೆ 11, ಸುರಕ್ಷಿತ ಸಂಚಾರಕ್ಕಾಗಿ ಹಾಕಿರುವ ದ್ವೀಪಗಳು ಸಂಕೇತ ದ್ವೀಪ. ಪ್ರಶ್ನೆ 12, ಪಿ ಈ ಸಂಕೇತದ ಅರ್ಥ ವಾಹನಗಳನ್ನು ನಿಲ್ಲಿಸಬಹುದು. ಪ್ರಶ್ನೆ 13, ಈ ಸಂಕೇತದ ಅರ್ಥ ಎಡಕ್ಕೆ ಚಲಿಸು. ಪ್ರಶ್ನೆ 14, ಬರವಣಿಗೆ ಮೂಲಕ ಅಂಚೆ ಕಚೇರಿಯ ಸಹಾಯದಿಂದ ಕಳುಹಿಸುವ ಸಂಪರ್ಕ ಸಾಧನ ಪತ್ರ. ಪ್ರಶ್ನೆ 15, ದೇಶ ವಿದೇಶಗಳು ಪ್ರತಿದಿನ ಸುದ್ದಿ ಸಮಾಚಾರ ತಿಳಿಸಿ ಕೊಡುವಂತಹ ಸಂಪರ್ಕ ಸಾಧನ ದಿನಪತ್ರಿಕೆ. ಪ್ರಶ್ನೆ 16, ಭಾರತದ ಪ್ರಧಾನ ಸಾರಿಗೆ ಸಾಧನ ರೈಲು. ಪ್ರಶ್ನೆ 17, ಸಾರಿಗೆಗೆ ಬಳಸಲಾದ ಮೊಟ್ಟಮೊದಲ ಪ್ರಾಣಿ ನಾಯಿ. ಪ್ರಶ್ನೆ 18, ಮರುಭೂಮಿಯ ಹಡಗು ಒಂಟೆ. ಪ್ರಶ್ನೆ 19, ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಜಲಾಂತರ್ಗಾಮಿ. ಪ್ರಶ್ನೆ 20, ತಿಂಗಳಿಗೊಮ್ಮೆ ಬರುವ ಪತ್ರಿಕೆ ಮಾಸಪತ್ರಿಕೆ. ಪ್ರಶ್ನೆ 21, ಪ್ರಥಮ ಬಾರಿಗೆ ಮುಂಬೈಯಿಂದ ಥಾಣಾವರೆಗೆ ರೈಲು ಸಂಚರಿಸಿದ ವರ್ಷ 1853. ಪ್ರಶ್ನೆ 22, ಧರ್ಮ, ಮೌಲ್ಯಗಳು, ಸಾಂಸ್ಕೃತಿಕ ಆಚರಣೆಗಳಿಂದ ಕೂಡಿರುವ ಒಂದು ಸಣ್ಣ ಘಟಕ ಕುಟುಂಬ. ಪ್ರಶ್ನೆ 23, ಜೈನ ಮತದ ಬಹುಮುಖ್ಯ ತತ್ವ ಹಿಂಸೆ. ಪ್ರಶ್ನೆ 24, ಹಸಿರು ಹೊನ್ನು ಗ್ರಂಥ ಬರೆದ ಲೇಖಕರು BGL ಸ್ವಾಮಿ. ಪ್ರಶ್ನೆ 25, ರಾಷ್ಟ್ರಕವಿ ಕುವೆಂಪು. ಪ್ರಶ್ನೆ 26, ಹಿಂದೂಸ್ತಾನಿ ಗಾಯನದಲ್ಲಿ ವಿಶೇಷ ಸಾಧನೆ ಮಾಡಿದವರು ಗಂಗೂಬಾಯಿ ಹಾನಗಲ್. ಪ್ರಶ್ನೆ 27, ವಿದ್ಯುತ್ ದೀಪ ಸಂಶೋಧಿಸಿದ ವಿಜ್ಞಾನಿ ಥಾಮಸ್ ಅಲ್ವಾ ಎಡಿಸನ್. ಪ್ರಶ್ನೆ 28, ದೃಷ್ಟಿ ವಿಕಲಚೇತನರು ಬಳಸುವ ಲಿಪಿ ಬ್ರೈಲ್ ಲಿಪಿ. ಪ್ರಶ್ನೆ 29, ಬೊಂಬೆಗಳ ನಾಡು ಚನ್ನಪಟ್ಟಣ. ಪ್ರಶ್ನೆ 30, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನ ಆಗಸ್ಟ್ 15, 1947. ಪ್ರಶ್ನೆ 31, ಪರಂಪರೆಯಿಂದ ಬಂದ ಸಾಂಸ್ಕೃತಿಕ ಐಕ್ಯತೆಯನ್ನುಂಟು ಮಾಡುವ ಹಬ್ಬ ನಾಡಹಬ್ಬ. ಪ್ರಶ್ನೆ 32, ಕರ್ನಾಟಕದ ನಾಡಹಬ್ಬ ದಸರಾ. ಪ್ರಶ್ನೆ 33, ಕರ್ನಾಟಕ ರಾಜ್ಯದ ವೃಕ್ಷ ಶ್ರೀಗಂಧ ಮರ. ಪ್ರಶ್ನೆ 34, ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಹಾಕಿ. ಪ್ರಶ್ನೆ 35, ಖೋಖೋ ತಂಡದಲ್ಲಿರುವ ಆಟಗಾರರ ಸಂಖ್ಯೆ 12. ಪ್ರಶ್ನೆ 36, ಗಣಕ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್. ಪ್ರಶ್ನೆ 37, ಭಾರತದಲ್ಲಿ ಅತ್ಯಂತ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಕರ್ನಾಟಕ. ಪ್ರಶ್ನೆ 38, 2 ಬೆಟ್ಟಗಳ ಮಧ್ಯೆ ಇರುವ ಕಿರಿದಾದ ಸ್ಥಳ ಕಣಿವೆ. ಪ್ರಶ್ನೆ 39, ದೀರ್ಘಕಾಲೀನ ಹವಾಮಾನದ ಸರಾಸರಿ ವಾಯುಗುಣ. ಪ್ರಶ್ನೆ 40, ಮರಗಳು ಎಲೆಗಳನ್ನು ಉದುರಿಸುವ ಕಾಲ ಚಳಿಗಾಲ. ಪ್ರಶ್ನೆ 41, ಪ್ರಪಂಚದ ಮೇಲ್ಛಾವಣಿ ಟಿಬೆಟ್ ಪ್ರಸ್ಥಭೂಮಿ. ಪ್ರಶ್ನೆ 42, ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಪ್ರಶ್ನೆ 43, ಉತ್ತರ ಭಾರತದ ಕಣಿವೆ ಪ್ರದೇಶ ಕಾಶ್ಮೀರ. ಪ್ರಶ್ನೆ 44,
ಹಿಮಾಲಯ ಪರ್ವತ ಶ್ರೇಣಿಯ ಉದ್ದ 2400 ಕಿಲೋಮೀಟರ್. ಪ್ರಶ್ನೆ 45. ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ 28. ಪ್ರಶ್ನೆ 46. ಭಾರತದ ನಕ್ಷೆಯಲ್ಲಿ ಕರ್ನಾಟಕವಿರುವ ದಿಕ್ಕು ದಕ್ಷಿಣ ದಿಕ್ಕು. ಪ್ರಶ್ನೆ 47. ಕರ್ನಾಟಕದ ದಕ್ಷಿಣಕ್ಕೆ ಇರುವ ನೆರೆಯ ರಾಜ್ಯಗಳು ಕೇರಳ ಮತ್ತು ತಮಿಳುನಾಡು. ಪ್ರಶ್ನೆ 48. ಕರ್ನಾಟಕದ ಉತ್ತರಕ್ಕೆ ಇರುವ ರಾಜ್ಯ ಮಹಾರಾಷ್ಟ್ರ. ಪ್ರಶ್ನೆ 49. ಪಶ್ಚಿಮದ ತೀರ ಪ್ರದೇಶದಲ್ಲಿ ಕಂಡುಬರುವ ಕೊಂಕಣ ತೀರದ ಉದ್ದ 240 ಕಿಲೋಮೀಟರ್. ಪ್ರಶ್ನೆ 50. ಪಶ್ಚಿಮ ತೀರ ಪ್ರದೇಶದ ಮುಖ್ಯ ಕಸುಬು ವ್ಯವಸಾಯ. ಪಶ್ಚಿಮ ತೀರ ಪ್ರದೇಶದ ಮುಖ್ಯ ಕಸುಬು ವ್ಯವಸಾಯ ಆಗಲ್ಲ, ಮೀನುಗಾರಿಕೆ. ಸರಿ ಉತ್ತರ. ಪ್ರಶ್ನೆ 51. ಸುಮಾರು 400 ಕಿಲೋಮೀಟರ್ ಉದ್ದವಿರುವ ಪಶ್ಚಿಮ ಘಟ್ಟ ಸಹ್ಯಾದ್ರಿಯು ಕಂಡುಬರುವ ಪ್ರದೇಶ ಮಲೆನಾಡು ಪ್ರದೇಶ. ಪ್ರಶ್ನೆ 52. ಕರ್ನಾಟಕದ ಜೀವ ನದಿ ಕಾವೇರಿ. ಪ್ರಶ್ನೆ 53. ವಿಧಾನಸೌಧವಿರುವ ಸ್ಥಳ ಬೆಂಗಳೂರು. ಪ್ರಶ್ನೆ 54. ಇತಿಹಾಸ ಪ್ರಸಿದ್ಧ ಗೋಲ್ ಗುಂಬಜ್ ಇರುವ ಸ್ಥಳ ವಿಜಯಪುರ. ಪ್ರಶ್ನೆ 55. ಸಿಲಿಕಾನ್ ಸಿಟಿ ಎಂದು ಪ್ರಸಿದ್ಧವಾದ ಸ್ಥಳ ಬೆಂಗಳೂರು. ಪ್ರಶ್ನೆ 56. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ಈ ಸ್ಥಳದಲ್ಲಿ ಹುಟ್ಟುತ್ತದೆ. ತಲಕಾವೇರಿ. ಪ್ರಶ್ನೆ 57. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಹಂಪೆ ಮತ್ತು ಪಟ್ಟದಕಲ್ಲು. ಆಪ್ಷನ್ ಎ ಮತ್ತು ಬಿ. ಪ್ರಶ್ನೆ 58. ಈ ಚಿತ್ರದಲ್ಲಿ ವಂಶವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನು ಹೆಸರಿಸಿ. ಗಂಡ ಮತ್ತು ಹೆಂಡತಿ. ಪ್ರಶ್ನೆ 59. ಈ ವಂಶವೃಕ್ಷದಲ್ಲಿ ಬಳಸುವ ಸಂಕೇತವನ್ನು ಹೆಸರಿಸಿ. ಅಕ್ಕ ಮತ್ತು ತಂಗಿ. ಪ್ರಶ್ನೆ 60. ವಂಶವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನು ಹೆಸರಿಸಿ. ತಂದೆ ಮತ್ತು ಮಗಳು. ಪ್ರಶ್ನೆ 61. ವಂಶವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನು ಹೆಸರಿಸಿ. ತಾಯಿ ಮತ್ತು ಮಗ. ಪ್ರಶ್ನೆ 62. ಈ ವಂಶವೃಕ್ಷದಲ್ಲಿ ಬಳಸುವ ಸಂಕೇತವನ್ನು ಹೆಸರಿಸಿ. ತಂದೆ, ಮಗಳು, ಮಗ. ಪ್ರಶ್ನೆ 63. ಈ ವಂಶವೃಕ್ಷದಲ್ಲಿ ಬಳಸುವ ಸಂಕೇತವನ್ನು ಹೆಸರಿಸಿ. ಅಣ್ಣ ಮತ್ತು ತಮ್ಮ. ಪ್ರಶ್ನೆ 64. ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆಗಳನ್ನು ಕಟ್ಟಲು ಸಾಲ ಹಾಗೂ ಅನುದಾನ ನೀಡುವ ಸರ್ಕಾರದ ಯೋಜನೆ ಹೆಸರು ಆಶ್ರಯ ಯೋಜನೆ. ಪ್ರಶ್ನೆ 65. ಹೆಣ್ಣ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಹೆಸರು ಭಾಗ್ಯಲಕ್ಷ್ಮಿ ಯೋಜನೆ. ಪ್ರಶ್ನೆ 66. ಗ್ರಾಮ ನೈರ್ಮಲ್ಯದ ಗುರಿಗಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಹೆಸರು ನಿರ್ಮಲ ಗ್ರಾಮ ಯೋಜನೆ. ಪ್ರಶ್ನೆ 67. ಗುಣಾತ್ಮಕ ಶಿಕ್ಷಣವನ್ನು ನೀಡಲು ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಸರ್ವ ಶಿಕ್ಷಣ ಅಭಿಯಾನ. ಪ್ರಶ್ನೆ 68. ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಪ್ರಶ್ನೆ 69. ಸಂಚಾರ ದಟ್ಟಣೆ, ಕೊಳಚೆ ಪ್ರದೇಶಗಳು, ವಾಯು ಮಾಲಿನ್ಯವು ಹೆಚ್ಚಾಗಿ ಕಂಡುಬರುವ ಸಮುದಾಯ ನಗರ. ಪ್ರಶ್ನೆ 70. ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡ ಕಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ? ಬುಡಕಟ್ಟು ಸಮುದಾಯ. ಪ್ರಶ್ನೆ 71. ಕರ್ನಾಟಕದಲ್ಲಿ ಸೋಲಿಗರು ಕಂಡುಬರುವ ಜಿಲ್ಲೆ ಮೈಸೂರು. ಪ್ರಶ್ನೆ 72. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಕೊರಗರು. ಪ್ರಶ್ನೆ 73. ಜೇನು ಕುರುಬ ಬುಡಕಟ್ಟು ಸಮುದಾಯದವರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದಾರೆ? ಕೊಡಗು. ಪ್ರಶ್ನೆ 74. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ವ್ಯಕ್ತಿಗಳು ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೋರ್ಗೆ. ಪ್ರಶ್ನೆ 75. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್. ಪ್ರಶ್ನೆ 76. ಮೈಸೂರಿನ ಹಳೆಯ ಗ್ರಾಮೀಣ ಕ್ರೀಡೆ ಎತ್ತಿನ ಗಾಡಿ ಓಟ. ಪ್ರಶ್ನೆ 77. ನವೀಕರಿಸಬಹುದಾದ ಸಂಪನ್ಮೂಲವನ್ನು ಹೆಸರಿಸಿ. ಗಾಳಿ. ಪ್ರಶ್ನೆ 78. ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲವನ್ನು ಹೆಸರಿಸಿ. ಅಡುಗೆ ಅನಿಲ. ಪ್ರಶ್ನೆ 79.
ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿ ಪ್ರಾರಂಭಿಸಿದವರು ಪಾಂಡುರಂಗ್ ಹೆಗಡೆ. ಪ್ರಶ್ನೆ 80. ಮೌನ ಕಣಿವೆ ಯಾವ ರಾಜ್ಯದಲ್ಲಿದೆ? ಕೇರಳ. ಪ್ರಶ್ನೆ 81. ಜಂಗಲ್ ಬಚಾವೋ ಕಾಡನ್ನು ಉಳಿಸಿ ಆಂದೋಲನ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ಬಿಹಾರ್. ಪ್ರಶ್ನೆ 82. ಚಿಪ್ಕೋ ಚಳವಳಿಯನ್ನು ಯಾರು ಪ್ರಾರಂಭಿಸಿದರು? ಸುಂದರ್ಲಾಲ್ ಬಹುಗುನ್. ಪ್ರಶ್ನೆ 83. ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಆರಂಭವಾದ ಚಳವಳಿ ಚಿಪ್ಕೋ ಚಳವಳಿ. ಪ್ರಶ್ನೆ 84. ವೃಕ್ಷಮಾತೆ ಎಂದೇ ಪ್ರಸಿದ್ಧಿ ಹೊಂದಿರುವ ಕರ್ನಾಟಕದ ಪರಿಸರವಾದಿ ಸಾಲುಮರದ ತಿಮ್ಮಕ್ಕ. ಪ್ರಶ್ನೆ 85. ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯಲ್ಲಿ ಹೂತು ಹೋದ ಮರ ಗಿಡಗಳ ಅವಶೇಷಗಳು ಪೂರ್ಣವಾಗಿ ಕೊಳೆಯದೆ ಶಿಲಾಪದರುಗಳ ಕೆಳಗಡೆ ಒತ್ತಡ ಮತ್ತು ಉಷ್ಣಕ್ಕೆ ಸಿಲುಕಿ ಡ್ಯಾಶ್ ರೂಪ ಪಡೆದುಕೊಂಡಿವೆ. ಕಲ್ಲಿದ್ದಲು. ಪ್ರಶ್ನೆ 86. ಈ ಕೆಳಗಿನವುಗಳಲ್ಲಿ ಯಾವುದು ಸರ್ವವ್ಯಾಪಿ ಸಂಪನ್ಮೂಲವಲ್ಲ? ಪೆಟ್ರೋಲಿಯಂ ಉತ್ಪನ್ನಗಳು. ಪ್ರಶ್ನೆ 87. ಸೂರ್ಯನಿಂದ ದೊರಕುವ ಶಕ್ತಿ ಸೌರಶಕ್ತಿ. ಪ್ರಶ್ನೆ 88. ವಾಯುವಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ನೈಟ್ರೋಜನ್. ಪ್ರಶ್ನೆ 89. ವಾಯುವಿನಲ್ಲಿ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಎಷ್ಟು ಪ್ರಮಾಣದಲ್ಲಿದೆ? 21%. ಪ್ರಶ್ನೆ 91. ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಘಟಕ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಪ್ರಶ್ನೆ 91. ಜೀವಿಗಳಿಗೆ ಹಾನಿ ಉಂಟು ಮಾಡುವ ರಾಸಾಯನಿಕಗಳು, ಧೂಳು, ಸೂಕ್ಷ್ಮ ಜೀವಿಗಳು ವಾಯುವನ್ನು ಸೇರುವುದೇ ವಾಯು ಮಾಲಿನ್ಯ. ಪ್ರಶ್ನೆ 92. ಮಲೇರಿಯಾ ರೋಗಕ್ಕೆ ಕಾರಣವಾಗುವ ರೋಗಾಣು ಪಾಸ್ಪೋಡಿಯಂ. ಪ್ರಶ್ನೆ 93. ನೀರಿನ ಅತ್ಯಂತ ದೊಡ್ಡ ಆಕರ ಸಮುದ್ರ. ಪ್ರಶ್ನೆ 94. ಕಬಿನಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ಮೈಸೂರು. ಪ್ರಶ್ನೆ 95. ಬೆಂಗಳೂರು ನಗರ ಜಿಲ್ಲೆಯ ಪ್ರಮುಖ ಬೆಳೆಗಳು ರಾಗಿ, ಹುರುಳಿ. ಪ್ರಶ್ನೆ 96. ಕಡಿಮೆ ಮಳೆ ಬೀಳುವ ಪ್ರದೇಶವನ್ನು ಡ್ಯಾಶ್ ಎನ್ನುವರು? ಮಳೆಯಾಧಾರಿತ ಕೃಷಿ ಭೂಮಿ. ಪ್ರಶ್ನೆ 97. ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವ ವಿಧಾನ ಮಿಶ್ರ ಬೇಸಾಯ. ಪ್ರಶ್ನೆ 98. ಹಗೆವು ಉಪಯೋಗ ಆಹಾರ ಧಾನ್ಯಗಳ ಸಂಗ್ರಹಣೆ. ಪ್ರಶ್ನೆ 99. ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರೆಂದು ಕರೆಯಲು ಕಾರಣ? ಕಡಿಮೆ ನೀರಿನಲ್ಲಿ ಬೆಳೆಯಬಹುದು. ಪ್ರಶ್ನೆ 100. ಭಾರತದ ಉತ್ತರಕ್ಕೆ ಕಂಡುಬರುವ ಪರ್ವತಗಳು ಹಿಮಾಲಯ ಪರ್ವತಗಳು. ಇವು 1 ರಿಂದ 100ರವರೆಗೆ ಇರತಕ್ಕಂಥ ಪ್ರಶ್ನೋತ್ತರಗಳು.